ನಾನು ಸವಿತಾ. ಇವತ್ತು ಶ್ರೀದೇವಿ ಅಮ್ಮನ ನಾನು ಅವ್ರ ಶ್ರೀದೇವಿ ಅಮ್ಮನ ಸ್ಟೂಡೆಂಟು. ಅವ್ರ ಮುಖಾಂತರ ಕಲ್ತಿರೋ ರೇಖೆ ಬಗ್ಗೆ ಮಾತಾಡಬೇಕು ಅಂದರೆ, ನಾನು ಒಂದು 3-4 ವರ್ಷದಿಂದ ಅನಾರೋಗ್ಯದಿಂದ ಸಫರ್ ಮಾಡ್ತಿದ್ದೆ. ದೊಡ್ಡದೇನೂ ಇರಲಿಲ್ಲ, ಸಣ್ಣ ಪುಟ್ಟ ಅಂದ್ರೂ ಭಾಳ ಸಫರ್ ಮಾಡ್ತಿದ್ದೆ. ಅಂದರೆ ಮೆಡಿಸಿನ್ ಇಲ್ಲದೇ ನನಗೆ ದಿವಸ ತೆಗಿಯೋಕ್ಕೆ ಆಗ್ತಿರಲಿಲ್ಲ. ಆ ಥರ ಆಗಿತ್ತು. ಮೊದಲೇ ಮಾನಸಿಕವಾಗಿ ಅಂಥ ಸದೃಢವಾಗಿರಲಿಲ್ಲ ನಾನು. ಅಂಥದ್ದು ಈ ಅನಾರೋಗ್ಯದಿಂದ ಮತ್ತೊಂದು ಸ್ವಲ್ಪ ಮತ್ತೆ ಕುಗ್ಗಿ ಹೋಗಿಬಿಟ್ಟಿದ್ದೆ ನಾನು. ಒಂಥರ ಡಿಪ್ರೆಷನ್ ಅಂತಲೇ ಹೇಳ್ಬೋದು. ಮನೇಲಿ ಮಾತು ಕಡಿಮೆ ಆಗಿತ್ತು. ಇವನ್ ಅಪ್ಪ ಅಮ್ಮನ ಫೋನ್ ಬಂದರೂ ಕೂಡ ನನಗೆ ಮಾತಾಡೋಕ್ಕೂ ಮನಸ್ಸಾಗ್ತಿರ್ಲಿಲ್ಲ. ಮನೇಲಿ ಏನೂ ತೊಂದರೆ ಇಲ್ಲವೇ ಇಲ್ಲ. ಮನೆಯಲ್ಲಿರೋ 3 ಜನಕ್ಕೆ ನನಗೆ ಅಡುಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಅನಾರೋಗ್ಯದಿಂದ. ಈ ಥರ ಇರಬೇಕಾದ್ರೆ ನನಗೆ ಈ ಥರ ಯಾಕಪ್ಪ ಜೀವಂತ ಇರಬೇಕು, ಆ ಥರ ಜಿಗುಪ್ಸೆ ಆಗಿಬಿಟ್ಟಿತ್ತು ನನಗೆ. ಅದಕ್ಕೆ ಯಾರ್ದೋ ಹತ್ರ ಹಿಂಗೆ ಅನಾರೋಗ್ಯದ ಸಂಬಂಧ ಕೇಳಿದಾಗ ಅವರು ಹೇಳಿದರು, ನಿಮ್ಮದು ಏನಾದರೂ ಪೂರ್ವಜನ್ಮದ ಇದು ಇರುತ್ತೆ, ರೇಖಿ ಹೀಲಿಂಗ್ ತೊಗೊಳ್ರಿ ಅಂತ ಹೇಳಿದರು. ಕೋಇನ್ಸಿಡೆನ್ಸ್ ಅನ್ನೋ ಥರ ನಾನು ಫೇಸ್ಬುಕ್ ನೋಡ್ತಿರ್ಬೇಕಾದ್ರೆ ಅಮ್ಮಂದು 3 ದಿನದ್ದು ರೇಖಿ ಲೆವೆಲ್ 1 ಫ್ರೀ ಬಂತು. ರೇಖಿ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ನನಗೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ. ರಿಜಿಸ್ಟ್ರೇಷನ್ ಮಾಡಿದೆ ನೋಡೋಣ ಅಂತ. ರೇಖಿ ಲೆವೆಲ್ 1 ಅಟೆಂಡ್ ಆದೆ. ಅಮ್ಮನ ಮಾತೆ ತುಂಬ ಚಂದ ರೀ. ಎಷ್ಟು ಅವ್ರ ಬಗ್ಗೆ ಹೇಳಬೇಕು ಅಂದರೆ ನನ್ನ ಹತ್ರ ವರ್ಡ್ಸೇ ಇಲ್ಲ. ಅಷ್ಟು ಚಂದ, ಅಷ್ಟು ಸಣ್ಣ ಮಕ್ಕಳಿಗೂ ತಿಳಿಯೋ ಥರ ಅಷ್ಟು ಚಂದ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ. ಯಾವ ಥರ ಅಂದರೆ ಹಸಿ ಗೋಡೆ ಮೇಲೆ ಹಳ್ಳ ಒಗದ ಥರ ಅಷ್ಟು ಚಂದ ಹೇಳ್ತಾರೆ. ಬೇರೆ ಯಾವುದೇ ಗುರು ಬಗ್ಗೆ ನಿಂದನೆ ಮಾಡಲ್ಲ ನಾನು, ಆದರೆ ಎಲ್ಲ ಗುರುಗಳು ಈ ಥರ ತಿಳಿಸಿ ಹೇಳೋಕ್ಕೆ ಆಗಲ್ಲ. ಒಂಥರ ಅವ್ರದ್ದು ಪವರೇ ಬೇರೆ. ಫುಲ್ ಎನರ್ಜೆಟಿಕ್, ಭಾಳ ಚಂದ ತಿಳಿಸಿ ಹೇಳ್ತಾರೆ. ಆಯಿತು, ಅಲ್ಲಿ ರೇಖಿ ಲೆವೆಲ್ 1 ಮುಗೀತು. ನಂತರ ರೇಖಿ ಲೆವೆಲ್ 2 21 ಡೇಸ್ ಅಟೆಂಡ್ ಮಾಡಿದೆ. ಆ 21 ಡೇಸ್ ಮಿರಾಕಲ್ ಅಂತಲೇ ಹೇಳ್ಬೋದು. ನಾನು ಇಲ್ಲಿವರೆಗೆ ಯಾವುದನ್ನು ಅಷ್ಟೊಂದು ನಾನು ಕಾನ್ಸಂಟ್ರೇಟ್ ಮಾಡಿ, ಏಕಾಗ್ರತೆ ಕಡಿಮೆನೇ ನನಗೆ. ಫುಲ್ ಕಾನ್ಸಂಟ್ರೇಟ್ ಮಾಡಿ ಏನೂ ಕೇಳ್ತಾ ಇರಲಿಲ್ಲ. ಅಂಥದ್ದು ಅಮ್ಮನು ಪ್ರತಿಯೊಂದು ಕ್ಲಾಸನ್ನು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿ ಕೇಳಿದೆ ನಾನು. ಇವನ್ ನಿದ್ದೆಗಣ್ಣಲ್ಲಿ ಕೂಡ ಅಮ್ಮನ ಕ್ಲಾಸ್ ಶುರುವಾಗುತ್ತೆ, ಲಿಂಕ್ ಓಪನ್ ಆಗುತ್ತೆ, ಅಟೆಂಡ್ ಆಗಬೇಕು, ಪೆನ್ನು ಬುಕ್ಕು ಆ ಥರ ಆಗ್ತಿತ್ತು ನನಗೆ. ನೆಕ್ಸ್ಟಾಗಿ ಎಲ್ಲನೂ ಫಾಲೋ ಅಪ್ ಮಾಡಿದೆ. ಅವರು ಹೇಳಿರೋದು ಎಲ್ಲನೂ ಫಾಲೋ ಅಪ್ ಮಾಡಿದೆ. ಸೆಕೆಂಡ್ ಲೆವೆಲಲ್ಲಿ ಅಟೆಂಡ್ ಮಾಡಾಗಿಂದ ಅಮ್ಮನ ಹೇಳ್ತಿದ್ರು, ನಿಮಗೆ ಅರಿವಿಲ್ದಿರೋ ಥರನೇ ನಿಮ್ಮಲ್ಲಿ ಪರಿವರ್ತನೆ ಬರುತ್ತೆ ಅಂತ. ಅದೇ ರೀತಿ ನನ್ನಲ್ಲಿ ಪರಿವರ್ತನೆ ಆಯಿತು. ನನಗೆ ಗೊತ್ತಾಗದೆ ಥರನ ನನ್ನನ್ನು ನೋಡಿದವರೇ ಹೇಳ್ತಿದ್ರು, ಚೇಂಜ್ ಆಗಿದ್ದೀರಿ, ಖುಷಿಯಿಂದ ಇರ್ತೀರಿ, ಮುಖದಲ್ಲೇನೋ ಕಳೆ ಬಂದಿದೆ ಆ ಥರ ಹೇಳಿದರು. ಆಮೇಲೆ ಆರೋಗ್ಯದಲ್ಲಿ ಕೂಡ ತುಂಬ ಸುಧಾರಣೆ ಆಗ್ತಾ ಬಂತು. ಬಹಳ ಆರೋಗ್ಯವಾಗಿದ್ದೀನಿ ಈಗ. ಆಯಿತು, ಸೆಕೆಂಡ್ ಲೆವೆಲ್ ಮುಗೀತು. ಆ ನಂತರ ನಾನು ಗ್ರ್ಯಾಂಡ್ ಮಾಸ್ಟರ್ ಕೋರ್ಸು ಕೂಡ, ಅಂದರೆ 3rd 4th ಲೆವೆಲ್ ಕೂಡ ಕಂಪ್ಲೀಟ್ ಮಾಡಿದೆ. ಆಮೇಲೆ ದೀಕ್ಷೆಗೆ ಅಂತ ನಾವು ಬೀದರಿಗೆ ಆಫ್ಲೈನ್ ಮೈಂಡ್ ಮಾಸ್ಟರ್ ಹೋದ್ವಿ. ನಾವು ಟ್ರೈನಿಂಗ್ ಹೋದ್ವಿ, ದೀಕ್ಷೆಗೆ ಹೋದ್ವಿ, ಟ್ರೈನಿಂಗ್ ತೊಗೊಂಡ್ವಿ. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು, ಭಾಳ ಚೆನ್ನಾಗಿ. ಅದು ಹೇಳ್ತೇನಲ್ಲ, ಅದು ಸಕ್ಕರೆ ತಿಂದವ್ರಿಗೆ ಅದರದ್ದು ಸ್ವೀಟ್ನೆಸ್ ಏನು ಅಂತ ಗೊತ್ತು ಅಂತ. ಆ ಥರ ಅದನ್ನು ಅನುಭವಿಸ್ದವ್ರಿಗೇನೆ ಗೊತ್ತು. ಯಾವುದೇ ರೀತಿಯಿಂದ ಯಾರಿಗೂ ಭೇದ ಭಾವ ಮಾಡಲ್ಲ ಅಮ್ಮ. ಭಾಳ ಚಂದ ಕಲಿಸ್ತಾರೆ. ಭಾಳ ಚೆನ್ನಾಗಿತ್ತು. ಆಫ್ಲೈನ್ ಟ್ರೈನಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ದೀಕ್ಷೆಯಲ್ಲಿ ಆದ ಅನುಭವ ಅಂತೂ ತುಂಬ ಚೆನ್ನಾಗಿತ್ತು.
ಈಗಂತೂ ಶ್ರಾವಣ ಮಾಸದ ಮೆಡಿಟೇಷನ್ ನಡೆದಿದೆ, ಅಲ್ಫಾ ಲೆವೆಲ್ ಮೆಡಿಟೇಷನ್. ಅದು ಯಾವ ಇದಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದರೆ, ಅದು ಅನುಭವಿಸಿನೇ ಫೀಲ್ ಮಾಡ್ಬೋದು, ಅದನ್ನೇ ಹೇಳೋಕ್ಕೆ ಆಗಲ್ಲ. ಈಗಂತೂ ಎಲ್ಲ ಖುಷಿಯಾಗಿದ್ದೀನಿ. ನಾನು ರೇಖಿಯಿಂದ ಅದು ಅಮ್ಮಂತರೂ ಪಡೆದುಕೊಂಡಿದ್ದು ತುಂಬಾ ನನಗೆ ಭಾಳ ಹೆಲ್ಪ್ ಆಗಿದೆ ರೇಖಿಯಿಂದ, ಅದು ಅಮ್ಮಂತರು. ಈ ಮೊದಲೇ ಸಿಗಬಾರ್ದಾಗಿತ್ತ ಅಮ್ಮ ಅಂತ ಅನ್ನಿಸ್ತು ನನಗೆ. ಗೊತ್ತಿಲ್ಲ ಏನು ನನಗೇನಾಗ್ತಿತ್ತೋ ಗೊತ್ತಿರಲಿಲ್ಲ, ಆ ಥರ ಅನ್ನಿಸ್ತಿತ್ತು. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಲಿಸ್ತಾರೆ. ಆರೋಗ್ಯದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ ನೋಡ್ರಿ. ಆರೋಗ್ಯ ಸರಿಯಿರಬೇಕು ಅಂದರೆ ಮೊದಲು ನಮ್ಮ ಮನಸ್ಸು ಸ್ಟ್ರಾಂಗ್ ಆಗಬೇಕು, ಮನಸ್ಸು ಸರಿ ಆಗಬೇಕು. ಎಲ್ಲ ನೆಗೆಟಿವ್ ಬರ್ತಿರೋ ನನ್ನ ಮನಸ್ಸಲ್ಲಿ ಓನ್ಲಿ ಪಾಸಿಟಿವ್ ವಿಚಾರ ಬರೋ ಥರ ಮಾಡಿದ್ದಾರೆ ಅಮ್ಮ. ಏನು ಅಂತ ಎಷ್ಟಾದರೂ ಹೇಳಿದ್ರೂ ಕಡಿಮೆನೆ. ಮೆಡಿಟೇಷನ್ಗಳಂತೂ ಒಂದಕ್ಕಿಂತ ಒಂದು ಅದ್ಭುತ, ಅಷ್ಟು ಚೆನ್ನಾಗಿ ಹೇಳ್ತಾರೆ ಅಮ್ಮನ ಬಗ್ಗೆ. ನನಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ನನ್ನಲ್ಲಿ ಆದ ಚೇಂಜಸ್ನಲ್ಲಿ ನಮ್ಮ ಅಪ್ಪ ಅಮ್ಮ ತುಂಬ ಖುಷಿಯಾಗಿದ್ದಾರೆ, ನನ್ನ ತವ್ರ ಮನೇಲಿ ಎಲ್ಲರೂ ಖುಷಿಯಾಗಿದ್ದಾರೆ. ನೀವು ನನ್ನ ಮನೇಲಿ ನನ್ನ ಗಂಡ ಮಕ್ಕಳು ತುಂಬ ಖುಷಿಯಾಗಿದ್ದಾರೆ. ನಾನು ಖುಷಿಯಾಗಿರೋದು ನೋಡಿ ಅವರು ಖುಷಿಯಾಗಿದ್ದಾರೆ. ನನ್ನ ಮನಸ್ಥಿತಿನೇ ಬದಲಾಗಿದೆ. ಆ ಥರ ಭಾಳ ಚಂದ ಹೇಳ್ತಾರೆ. ಇವು ಪ್ರತಿಯೊಂದಕ್ಕೂ ಸೈಂಟಿಫಿಕ್ ವಿವರಣೆ ಕೊಟ್ಟು ತಿಳಿಸಿ ಹೇಳ್ತಾರೆ. ಅವರ ಮಾತಿನಲ್ಲಿ ನೈಜತೆ ಇರುತ್ತೆ. ಭಾಳ ಖುಷಿಯಾಗಿದ್ದೀನಿ, ಭಾಳ ಆರೋಗ್ಯವಾಗಿದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಅಮ್ಮ.